ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತ ಸಂವಿಧಾನದ MCQ ರೂಪದಲ್ಲಿ ಇವತ್ತು ನಾವು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ನಿಮ್ಮ ಸ್ನೇಹಿತರಿಗೂ ಸಹ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾಕೆಂದರೆ ಇದೊಂದು ಸ್ಟಡಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾರಲ್ಲ ಅವರಿಗೆ ನಿಮ್ಮ ಇದೊಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾವು ನೇರವಾಗಿ ಇವತ್ತಿನ ಕ್ವಶನ್ಗೆ ಬರೋಣ ಸ್ನೇಹಿತರೆ. ಮೊದಲನೇ ಕ್ವಶನ್ ಈ ರೀತಿ ಇರುತ್ತೆ: ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ಹೇಳಿಕೆ 1 ಮುಖ್ಯ ನ್ಯಾಯಮೂರ್ತಿ, ಹೇಳಿಕೆ 2 ಉಪರಾಷ್ಟ್ರಪತಿ, ಹೇಳಿಕೆ 3 ರಾಷ್ಟ್ರಪತಿ, ಹೇಳಿಕೆ 4 ಲೋಕಸಭಾ ಸ್ಪೀಕರ್. ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ರಾಷ್ಟ್ರಪತಿಗಳು ಸರಿಯಾಗಿರ್ತದೆ. ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಅದೇ ರೀತಿ ಲೋಕಸಭೆಯ ಸದಸ್ಯರನ್ನು ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂದರೆ ಹಂಗಾಮಿ ಸ್ಪೀಕರ್ ಅವರು ಹೊಸದಾಗಿ ನೇಮಕೊಂಡ ಲೋಕಸಭಾ ಸದಸ್ಯರನ್ನು ಹಂಗಾಮಿ ಸ್ಪೀಕರ್ ಅವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಅದೇ ರೀತಿ ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವರು ಅಂದರೆ ರಾಷ್ಟ್ರಪತಿಗಳು. ಅದೇ ರೀತಿ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡುವ ಅಧಿಕಾರ ಯಾರಿಗಿದೆ ಅಂತ ಇಲ್ಲಿ ನೇರವಾಗಿ ಕ್ವಶನ್ ಕೇಳಿದರೆ ಸಭಾಧ್ಯಕ್ಷರು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿಗಳು, ವಿರೋಧ ಪಕ್ಷದ ನಾಯಕರು. ಇನ್ನೊಂದು ಕ್ವಶನ್ ಹೇಳ್ತೀನಿ ಸ್ನೇಹಿತರೆ, ಯಾಕಂದರೆ ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡುವ ಅಧಿಕಾರ ಯಾರಿಗಿದೆಯಪ್ಪ ಅಂದರೆ ನೇರವಾಗಿ ಇಲ್ಲಿ ಆನ್ಸರ್ ಅಂದರೆ ಭಾರತದ ಪ್ರಧಾನಮಂತ್ರಿಗಳು ಶಿಫಾರಸು ಮಾಡಿದಾಗ ಅವಾಗ ಏನಾಗ್ತದಪ್ಪ ಅಂದರೆ ಲೋಕಸಭೆ ವಿಸರ್ಜನೆಗೊಂಡಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನು: ಈ ಕೆಳಗಿನ ನಮೂದಿಸಿರುವ ಶಾಸಕಾಂಗದ ಸದನಗಳಲ್ಲಿ ಯಾವ ಒಂದು ಸದನವು ರಾಜ್ಯವೊಂದರ ಮುಖ್ಯಮಂತ್ರಿಯನ್ನು ಅವಿಶ್ವಾಸ ಗೊತ್ತುವಳಿಯ ಮೂಲಕ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿರುತ್ತದೆ? ಲೋಕಸಭೆ, ರಾಜ್ಯಸಭೆ, ಆಯಾ ರಾಜ್ಯದ ವಿಧಾನ ಪರಿಷತ್ತು ಮತ್ತು ಆಯಾ ರಾಜ್ಯದ ವಿಧಾನಸಭೆ. ಇಲ್ಲಿ ಸರಿಯಾದ ಆನ್ಸರು ಡಿ ಅಂದರೆ ಆಯಾ ರಾಜ್ಯದ ವಿಧಾನಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿ ಮೂಲಕ ಅವರನ್ನು ತೆಗೆದುಹಾಕಬಹುದು. ವಿಧಾನಸಭಾ ಸದಸ್ಯತ್ವಕ್ಕೆ ಸ್ಪರ್ಧಿಸುವ ವ್ಯಕ್ತಿ ಅಂದರೆ ವಿಧಾನಸಭಾ ಸದಸ್ಯತ್ವಕ್ಕೆ ಸ್ಪರ್ಧಿಸುವ ವ್ಯಕ್ತಿ ಯಾವ ರೀತಿ ಅವರ ಒಂದು ಗುಣಗಳಾಗಿರಬೇಕಂದ್ರೆ ಸರ್ಕಾರಿ ಸೇವೆಯಲ್ಲಿರಬೇಕಾ? ಎರಡನೇ ಹೇಳಿಕೆ 20 ವರ್ಷ ವಯೋಮಿತಿ ದಾಟಿರಬಾರದು. ಹೇಳಿಕೆ 3 ನ್ಯಾಯಾಲಯದಲ್ಲಿ ಅಪರಾಧಿ ಎಂದು ಘೋಷಿಸಬೇಕು. ಹೇಳಿಕೆ 4 ದಿವಾಳಿ ಆಗಿರಬಾರದು ಮತ್ತು ಮಾನಸಿಕ ಸ್ವಾಸ್ಥ್ಯ ಇರಬೇಕು. ಅಂದರೆ ಇಲ್ಲಿ ಏನು ಕೇಳಿದ್ರೆ ಅಂದರೆ ಸ್ಪರ್ಧಿಸುವ ವ್ಯಕ್ತಿ ಅಂದರೆ ದಿವಾಳಿ ಆಗಿರಬಾರದು ಮತ್ತು ಮಾನಸಿಕವಾಗಿರಬಾರದು ಅಂದರೆ ಮಾನಸಿಕ ಸ್ವಾಸ್ಥ್ಯವಾಗಿರಬೇಕು, ಮಾನಸಿಕವಾಗಿ ಸದೃಢತೆಯಿಂದ ಇರಬೇಕು ಅವರು. ಇಲ್ಲಿ ಸರ್ಕಾರಿ ಸೇವೆಯಲ್ಲಿರಬೇಕು, ಇದು ಹೇಳಿಕೆ ತಪ್ಪಾಗಿರ್ತದೆ. ಅದೇ ರೀತಿ 25 ವರ್ಷ ವಯೋಮಿತಿ ದಾಟಿರಬಾರದು. ಇಲ್ಲಿ 25 ವರ್ಷ ವಯೋಮಿತಿ ದಾಟಿರಬಾರದು ಅಂತಂದರೆ 20 ವಯಸ್ಸಿಗಿಂತ ಹೆಚ್ಚಾಗಿರಬೇಕು. ಅಂದರೆ 25 ವರ್ಷಕ್ಕಿಂತ ಹೆಚ್ಚಾಗಿರಬೇಕು. ಆವಾಗ ವಿಧಾನಸಭೆ ಸ್ಪರ್ಧಿಸಲು ಅವರು ಅರ್ಹರಾಗಿರುತ್ತಾರೆ. ನ್ಯಾಯಾಲಯದಲ್ಲಿ ಅಪರಾಧಿ ಎಂದು ಘೋಷಿಸಬಾರದಾಗಿರಬೇಕು. ಘೋಷಿಸಬೇಕಂದ್ರೆ ಇದು ಹೇಳಿಕೆ ತಪ್ಪಿರುತ್ತೆ. ದಿವಾಳಿ ಆಗಿರಬಾರದು ಮತ್ತು ಮಾನಸಿಕ ಸ್ವಾಸ್ಥ್ಯಂತ ಇರಬೇಕು ಅಂದರೆ ಮಾನಸಿಕವಾಗಿ ಅಂದರೆ ಆರೋಗ್ಯವಾಗಿ ಇರಬೇಕು ಅವರು. ಅದಕ್ಕೋಸ್ಕರ ಹೇಳಿಕೆ 4 ಸರಿಯಾಗಿರ್ತದೆ. ನೆಕ್ಸ್ಟ್ ಕ್ವಶನು: ಭಾರತದ ರಾಜ್ಯವೊಂದರ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳಾ ಸ್ಪೀಕರ್ ಯಾರು? ವಿಜಯಲಕ್ಷ್ಮಿ ಪಂಡಿತು, ಶನೋನಾ ದೇವಿ, ಸುಚಿತಾ ಕೃಪಾಲಾನಿ, ರಾಜಕುಮಾರಿ ಅಮೃತ್ಕರ್. ಇಲ್ಲಿ ಬಿ ಹೇಳಿಕೆ ಸರಿಯಾಗಿರುತ್ತೆ. ಶನೋನಾ ದೇವಿ ಅವರು ಭಾರತದ ರಾಜ್ಯವೊಂದರ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಪ್ರಥಮ ಮಹಿಳೆ. ವಿಜಯಲಕ್ಷ್ಮಿ ಪಂಡಿತ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಭಾರತದ ಮೊದಲ ಮಹಿಳೆಯರಾಗಿರುತ್ತಾರೆ. ಅದೇ ರೀತಿ ಸುಚಿತಾ ಕೃಪಾಲಾನಿ ಉತ್ತರ ಪ್ರದೇಶದಲ್ಲಿ ಭಾರತ ದೇಶದಲ್ಲಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚಿತಾ ಕೃಪಾಲಾನಿ. ನೇರವಾಗಿ 2017ರಲ್ಲಿ ವಿಡಿಯೋ ಕ್ವಶನ್ ಕೇಳಿದರು. ಅಂದರೆ ಭಾರತ ದೇಶದಲ್ಲಿ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಸುಚಿತಾ ಕೃಪಾಲಾನಿ. ಅದೇ ರೀತಿ ಕೇಂದ್ರದ ಮೊದಲ ಮಹಿಳಾ ಮಂತ್ರಿ ಅಥವಾ ಕ್ಯಾಬಿನೆಟ್ ಮಂತ್ರಿ ಅಂದರೆ ರಾಜಕುಮಾರಿ ಅಮೃತ್ ಕೌರ್. ಇವರು ಯಾವ ಒಂದು ಸಚಿವಾಲಯದ ಕ್ಯಾಬಿನೆಟ್ ಮಂತ್ರಿ ಆಗಿರ್ತಾರೆ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 1978ರ ಅವಧಿಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಏಕೈಕ ಮಹಿಳಾ ಸ್ಪೀಕರ್ ಆಗಿದ್ದವರು ಯಾರು? ಶ್ರೀಮತಿ ಯಶೋಧರಾ ದಸಪ್ಪ, ಶ್ರೀಮತಿ ನಾಗಮ್ಮ ಪಾಟೀಲ್, ಶ್ರೀಮತಿ ಮಹಾದೇವಿ ತಾಯಿ ದೊಡ್ಡನೆ, ಶ್ರೀಮತಿ KS ನಾಗರತ್ನಮ್ಮ. ಇಲ್ಲಿ ಸರಿಯಾದ ಆನ್ಸರ್ ಶ್ರೀಮತಿ KS ನಾಗರತ್ನಮ್ಮ ಸರಿಯಾಗಿದೆ. ಹೇಳಿಕೆ 4 ಸರಿಯಾಗಿದೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗಗೊಳ್ಳಿರುತ್ತಾರೆ ಆದರೆ ಅವರ ಖಂಡನೆಯ ಕೋರಮ್ನ ಭಾಗವಾಗಿರುವುದಿಲ್ಲ? ಅಂದರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಆದರೆ ಕೋರಮ್ನ ಭಾಗವಾಗಿರುವುದಿಲ್ಲ. ಯಾವುದಪ್ಪ ಅಂದರೆ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನ ಪರಿಷತ್ತು, ರಾಜ್ಯ ವಿಧಾನಮಂಡಲಗಳು. ಇಲ್ಲಿ ಭಾಗವಹಿಸುವುದಂದರೆ ರಾಜ್ಯ ವಿಧಾನ ಪರಿಷತ್ ಭಾಗವಹಿಸಿರೋದಿಲ್ಲ, ಆದರೆ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಮಂಡಲಗಳು ಭಾಗವಹಿಸುತ್ತವೆ. ಆದರೆ ಕೋರಮ್ನಲ್ಲಿ ಭಾಗವಹಿಸುವುದಿಲ್ಲ ಅಂದರೆ ರಾಜ್ಯ ವಿಧಾನಮಂಡಲಗಳು ಭಾಗವಹಿಸುವುದಿಲ್ಲ. ಇವರು ಕೇವಲ ಚುನಾವಣೆಗಳಲ್ಲಿ ಭಾಗವಹಿಸುತ್ತಾರೆ, ಆದರೆ ಕೋರಮ್ನ ಖಂಡನೆಯಲ್ಲಿ ಭಾಗವಹಿಸುವುದಿಲ್ಲ, ಮಹಾಭಿಯೋಗದಲ್ಲಿ ಭಾಗವಹಿಸುವುದಿಲ್ಲ. ಮಹಾಭಿಯೋಗ ಅಂತೀವಿ ನಾವು. ನೆಕ್ಸ್ಟ್ ಕ್ವಶನು: ಈ ಕೆಳಗಿನವುಗಳಲ್ಲಿ ಯಾವ
ತಮ್ಮ ರಾಜ್ಯ ಶಾಸಕಾಂಗದಲ್ಲಿ 168ನೇ ವಿಧಿ ಅನ್ವಯ ದ್ವಿಸದನಗಳನ್ನು ಹೊಂದಿರುತ್ತವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ 2 ಸದನಗಳನ್ನು ನಾವು ನೋಡ್ತೀವಿ. ಯಾವ ರೀತಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ನೋಡ್ತೀವಿ. ಅದೇ ರೀತಿ ರಾಜ್ಯಗಳಲ್ಲಿ ಸಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ ನೋಡ್ತೀವಿ. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಹೊಂದಿರುವ ರಾಜ್ಯಗಳ ಭಾರತದಲ್ಲಿ 6 ರಾಜ್ಯಗಳು ಬರ್ತವೆ ಸ್ನೇಹಿತರೆ. ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ನಾವು ದ್ವಿಸದನವನ್ನು ಕಾಣಬಹುದು. ಇಲ್ಲಿ ಏನು ಕೇಳಿದರೆ 168ನೇ ವಿಧಿ ಪ್ರಕಾರ ಎಷ್ಟು ರಾಜ್ಯಗಳು ಅಂದರೆ ಯಾವ ರಾಜ್ಯ ಇಲ್ಲಿ ಕೊಟ್ಟಿರುವ ರಾಜ್ಯಗಳ ಪ್ರಕಾರ ದ್ವಿಸದನಗಳನ್ನು ಹೊಂದಿವೆ. ಹೇಳಿಕೆ 1 ಗುಜರಾತು, ಕರ್ನಾಟಕ, ತಮಿಳುನಾಡು ಅಂತ ಹೇಳಿದರೆ. 2ನೇ ಹೇಳಿಕೆ ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ. 3ನೇದು ರಾಜಸ್ಥಾನ್, ಕರ್ನಾಟಕ, ಕೇರಳ. 4ನೇದು ಉತ್ತರ ಪ್ರದೇಶ, ಕರ್ನಾಟಕ, ಹರಿಯಾಣ. ಇಲ್ಲಿ ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ. ಇವು ಏನು ಮಾಡಪ್ಪ ಅಂದರೆ 2 ಸದನಗಳನ್ನು ಹೊಂದಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಹೊಂದಿರುವ ಬಿಹಾರ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಹೇಳಿಕೆ 2ನೇ ಹೇಳಿಕೆ ಸರಿಯಾಗಿದೆ. ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇಲ್ಲ ಅಥವಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂದರೆ ದ್ವಿಶಾಸನ ಸಭೆ ಇಲ್ಲದ ರಾಜ್ಯ ಅಥವಾ ವಿಧಾನ ಪರಿಷತ್ತನ್ನು ಇಲ್ಲದ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಕರ್ನಾಟಕ. ಇಲ್ಲಿ ಮಧ್ಯಪ್ರದೇಶ ಸರಿಯಾಗಿರುತ್ತದೆ. ಮಧ್ಯಪ್ರದೇಶ ಸರಿಯಾಗಿದೆ. ರಾಜ್ಯದ ವಿಧಾನಮಂಡಲವು ಕೆಳಕಂಡದನ್ನು ಹೊಂದಿರುತ್ತದೆ. ಅಂದರೆ ಯಾವ ರೀತಿ ಲೋಕಸಭೆ, ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳನ್ನು ಒಳಗೊಂಡಿರೋದು ಅದೇ ರೀತಿ ರಾಜ್ಯದಲ್ಲಿ ಸಹ ಅದೇ ರೀತಿಯನ್ನು ಒಳಗೊಂಡಿರ್ತವೆ. ಯಾವ್ಯಾವಪ್ಪ ಅಂದರೆ ರಾಜ್ಯಪಾಲರು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತ. ಹೇಳಿಕೆ 2 ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತು. ಹೇಳಿಕೆ 3 ರಾಜ್ಯಪಾಲರು ಹಾಗೂ ವಿಧಾನಸಭೆ. ಹೇಳಿಕೆ 4 ಇವು ಯಾವುದಿಲ್ಲ. ಇಲ್ಲಿ ಹೇಳಿಕೆ 1ನೇ ಹೇಳಿಕೆ ಸರಿಯಾಗಿರುತ್ತದೆ. ರಾಜ್ಯಪಾಲರು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತನ್ನು ಹೊಂದಿರುವ ರಾಜ್ಯಗಳನ್ನು ವಿಧಾನ ಪರಿಷತ್ತು ಹೊಂದಿರುತ್ತವೆ. ಇಲ್ಲಿ ಹೇಳಿಕೆ 1ನೇ ಹೇಳಿಕೆ ಸರಿಯಾಗಿರುತ್ತದೆ. ರಾಜ್ಯದಲ್ಲಿ ಶಾಸನಸಭೆಯ ಸದಸ್ಯರ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಂದಿರುವ ರಾಜ್ಯ ಯಾವುದು? ಅಂದರೆ ಅತಿ ಹೆಚ್ಚು ವಿಧಾನಸಭೆಗಳನ್ನು ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಸದಸ್ಯರು ಹೊಂದಿರುವ ರಾಜ್ಯ ಯಾವುದಪ್ಪ ಅಂತ ಹೇಳಿದರೆ ಅವರು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ. ಇಲ್ಲಿ ಅತಿ ಹೆಚ್ಚು ಹೊಂದಿರುವುದಪ್ಪ ಅಂದರೆ ಉತ್ತರ ಪ್ರದೇಶ ಸರಿಯಾಗಿರುತ್ತೆ ನೋಡಿ. ಉತ್ತರ ಪ್ರದೇಶ, ನಂತರ ಮಹಾರಾಷ್ಟ್ರದ. ಕರ್ನಾಟಕದಲ್ಲಿ ಎಷ್ಟಪ್ಪ ಅಂದರೆ ಕರ್ನಾಟಕದಲ್ಲಿ 224 ವಿಧಾನಸಭೆ ಸದಸ್ಯರ ಹತ್ರ 225 ಇತ್ತು. ಆದರೆ ಒಂದು ರದ್ದಾಗಿದೆ, ಆಂಗ್ಲೋ ಇಂಡಿಯನ್ ಅಂತ. ಈಗ 224 ವಿಧಾನಸಭೆಗಳನ್ನು ಹೊಂದಿದೆ. ಅದೇ ರೀತಿ ಲೋಕಸಭೆ ಅಂದರೆ 28, ವಿಧಾನ ಪರಿಷತ್ ಅಂದರೆ 75 ಸ್ಥಾನಗಳನ್ನು ಹೊಂದಿದೆ. ರಾಜ್ಯವೊಂದರ ವಿಧಾನ ಪರಿಷತ್ತು. ಹೇಳಿಕೆ 1 ಆ ರಾಜ್ಯದ ವಿಧಾನಸಭಾ ಒಟ್ಟು ಸದಸ್ಯರ ಸಂಖ್ಯೆ 1/3ಕ್ಕಿಂತ ಹೆಚ್ಚಾಗಿರದ ಮತ್ತು ಯಾವುದೇ ಸನ್ನಿವೇಶದಲ್ಲಿ 40ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರನ್ನು ಒಳಗೊಂಡಿರುತ್ತೆ. ಹೇಳಿಕೆ 2 ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 1/4ಕ್ಕಿಂತ ಹೆಚ್ಚಾಗಿರದ ಮತ್ತು ಯಾವುದೇ ಸನ್ನಿವೇಶದಲ್ಲಿ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತೆ. ಹೇಳಿಕೆ 3 ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 1/2ಕ್ಕಿಂತ ಹೆಚ್ಚಾಗಿರದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತೆ. ಮೇಲಿನ ಯಾವುದಲ್ಲ. ಇಲ್ಲಿ ಹೇಳಿಕೆ ಯಾವುದಪ್ಪ ಸರಿಯಪ್ಪ ಅಂದರೆ ಇಲ್ಲಿ ಹೇಳಿಕೆ ಯಾವುದು ಸರಿ ಇರುತ್ತೆ ಅಂದರೆ ಹೇಳಿಕೆ 1 ಸರಿ ಇರುತ್ತದೆ. ಆ ರಾಜ್ಯದ ವಿಧಾನಸಭಾ ಒಟ್ಟು ಸದಸ್ಯರ ಸಂಖ್ಯೆ 1/3ಕ್ಕಿಂತ ಹೆಚ್ಚಾಗಿರದ ಯಾವುದೇ ಸನ್ನಿವೇಶದಲ್ಲಿ 40ಕ್ಕಿಂತ ಕಡಿಮೆ ಇಲ್ಲದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುವುದೇ ವಿಧಾನ ಪರಿಷತ್ತಿನ ಲಕ್ಷಣವಾಗಿರುತ್ತದೆ. ಹೇಳಿಕೆ ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದ 14ನೇ ವಿಧಿ ಏನನ್ನು ಸೂಚಿಸುತ್ತದೆ? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಧರ್ಮ ಸ್ವಾತಂತ್ರ್ಯದ ಹಕ್ಕು. ಇಲ್ಲಿ ನೇರವಾದ ಆನ್ಸರ್ ಅಂದರೆ ಸಮಾನತೆ ಹಕ್ಕು ತಿಳಿಸುವುದು. ಪ್ರತಿಯೊಬ್ಬರು ಸಮಾನತೆ ಅಂತ ಹೇಳುವ ವಿಧಿ ಯಾವುದಾದ್ರು ಅಂದರೆ 15ನೇ ವಿಧಿ. ಈ ಮುಂದಿನ ದಿನಗಳಲ್ಲಿ ವಿಧಿಗಳ ಪ್ರಕಾರ ನಾವು ಸಂಪೂರ್ಣವಾಗಿ ಸವಿವರವಾಗಿ ಭಾರತ ಸಂವಿಧಾನ ಡಿಸ್ಕಸ್ ಮಾಡೋಣ. ಕೇವಲ ಇಲ್ಲಿ MCQ ಮುಖಾಂತರ ನಾನು ಡಿಸ್ಕಸ್ ಮಾಡ್ತೇನೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಇದು ಮೂಲಭೂತ ಹಕ್ಕುಗಳಲ್ಲಿ ಕಂಡುಬರುವ ಒಂದು 14ನೇ ವಿಧಿ ಅಂತ ಹೇಳ್ತೀವಿ ನಾವು. ಓಕೆನಾ. ಭಾರತ ಸಂವಿಧಾನದಲ್ಲಿ ಒಟ್ಟಾರೆಯಾಗಿ 12 ಅನುಸೂಚಿಗಳು ಕಂಡುಬರ್ತವೆ. 12 ಅನುಸೂಚಿ. ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳು ಬರ್ತೀವಿ, ಆದರೆ ಈಗ 12 ಅನುಸೂಚಿಗಳು ಬರ್ತವೆ. ಅದೇ ರೀತಿ ಭಾರತ ಸಂವಿಧಾನದಲ್ಲಿ 22 ಮೂಲ ಸಂವಿಧಾನದ 22 ಭಾಗ ಕಂಡು ಬಂದರೆ ಪ್ರೆಸೆಂಟಾಗಿ 25 ಭಾಗ ಕಂಡು ಬರ್ತವೆ ಸ್ನೇಹಿತರೆ. ಇದು ಸಹ ನಿಮಗೆ ಗೊತ್ತಿರಬೇಕು. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಸ್ಟ್ರಾಟಜಿ ಮುಖಾಂತರ ಭಾರತ ಸಂವಿಧಾನವನ್ನು ಓದಬೇಕಂತ ನಾವು ಈ ನಮ್ಮ SN ಅಕಾಡೆಮಿಯಲ್ಲಿ ನಾವು ಹೇಳ್ಕೊಡ್ತೀವಿ. ಅದಕ್ಕಾಗಿ ಚೆನ್ನಾಗಿ ಓದಿ. ಮುಂದಿನ ದಿನಗಳಲ್ಲಿ ಒಳ್ಳೆ ನೋಟಿಫಿಕೇಶನ್ ಆಗಲಿದೆ. PC, PS ಆಗಿರ್ಬೋದು, SD, FD ಆಗಿರ್ಬೋದು, CTI, PDO, ತಲಾಟಿ ಮುಂತಾದ ಹುದ್ದೆಗಳು ನೇರ ನೇಮಕಾತಿ ಏಪ್ರಿಲ್ ತಿಂಗಳಲ್ಲಿ ಆಗುವ ಸಂಭವ ಇದೆ ಅಂತ ಹೇಳ್ತಾ ನಾವು ನೇರವಾಗಿ ಇನ್ನೊಂದು ಕ್ವಶನ್ ನೋಡೋಣ. ಭಾರತ ಸಂವಿಧಾನದಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನು, ಅವಾಗ ರಿಪೀಟೆಡ್ ಆಗುವ ಕ್ವಶನ್ ಅಂತ ಹೇಳ್ಬೋದು. ಯಾಕಂದರೆ ಇದು ಭಾರತ ಸಂವಿಧಾನದಲ್ಲಿ ಒಂದು ವಿಶೇಷವಾದ ಒಂದು ಕ್ವಶನ್ ಅಂತ ಹೇಳ್ಬೋದು ನಾವು. ಭಾರತ ಸಂವಿಧಾನದಲ್ಲಿ 32ನೇ ವಿಧಿಯನ್ನು ಯಾರು ಸಂವಿಧಾನದ ಆತ್ಮ ಅಥವಾ ಹೃದಯ, ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಅಂದರೆ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನು. ಇದು ರಿಪೀಟೆಡ್ ಆಗೋ ಕ್ವಶನು. ಯಾರ ಮೊದಲ ಬಾರಿಗೆ ನೀವು ಸ್ಟಡಿ ಮಾಡ್ತಿದ್ದೀರಿ ಈ ಕ್ವಶನ್ ಓದೋದಂಗೆ ಹೋಗಬೇಡಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಏನು ಕರಿತಾರಪ್ಪ ಅಂದರೆ 32ನೇ ವಿಧಿಯನ್ನು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೀತಾರೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೆ ನಾವು 5 ಸ್ಟಾರ್ ಕೊಟ್ಟರು ಕಡಿಮೆ. ಯಾಕಂದರೆ ಇದು ನೀವು ಕ್ವಶನ್ ಪೇಪರ್ ಹಳಿ ಕ್ವಶನ್ ಪೇಪರ್ ಓದುವಾಗ ನೋಡಿರಿ ಇದು ಎಷ್ಟು ಸಲ ರಿಪೀಟ್ ಆಗಿದೆ ನಿಮಗೆ ಗೊತ್ತಾಗಿರುತ್ತದೆ. ಓಕೆನಾ. ಭಾರತ ಸಂವಿಧಾನದಲ್ಲಿ 280ನೇ ವಿಧಿ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಇದು ಸಹ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಒಂದು ರಾಜ್ಯ ಮತ್ತು ಒಂದು ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಹಣವನ್ನು ಹಂಚಿಕೆ ಮಾಡ್ತದೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಎಲ್ಲಿ ಹಣಕಾಸು ಇರ್ತದೆ ಅದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ.
ಯಾಕಂದರೆ ಹಣದ ವ್ಯವಹಾರ ಇದಿರ್ತದೆ, ಹಣದ ವ್ಯವಹಾರ ಇದ್ದಾಗಲ್ಲಿ ನಮಗೆ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಈ ಹಣದ ವ್ಯವಹಾರ ಇದ್ದಕ್ಕೋಸ್ಕರ ನಾವು 280ನೇ ವಿಧಿ ಯಾಕೆ ಮಾಡಬೇಕಂದ್ರೆ ಇಲ್ಲಿ UPSC ಕೊಟ್ಟಿದ್ದಾರೆ, ಇಲ್ಲಿ ಹಣಕಾಸು ಆಯೋಗ ಕೊಟ್ಟಿದ್ದಾರೆ, ಚುನಾವಣಾ ಆಯೋಗ ಕೊಟ್ಟಿದ್ದಾರೆ, ಯೋಜನಾ ಆಯೋಗ ಕೊಟ್ಟಿದ್ದಾರೆ. ಆಲ್ರೆಡಿ ನೀವು ಹೇಳಿ ಹಣಕಾಸು ಆಯೋಗ ಅಂತ, ಇಲ್ಲಿ ಹಣಕಾಸು ಆಯೋಗ ಸರಿಯಾಗಿರುತ್ತೆ ನೋಡಿ. ಯಾಕಂದರೆ ಇದು ಹಣಕಾಸಿನ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಒಂದು ನಿಧಿ ಅಂತ ಹೇಳ್ಬೋದು, ಎಕನಾಮಿಕ್ ಸಂಬಂಧಪಟ್ಟಂತೆ ಒಂದು ನಿಧಿ. ಅದಕ್ಕೋಸ್ಕರ ಇದು ಹಣಕಾಸು ಆಯೋಗದ ಒಂದು ಸಂಬಂಧಪಟ್ಟ ಒಂದು ವಿಧಿ ಅಂತ ಹೇಳ್ಬೋದು. ಭಾರತದಲ್ಲಿ ಒಟ್ಟಾರೆಯಾಗಿ 1950ರಿಂದ ಇಲ್ಲಿವರೆಗೆ ಎಷ್ಟು ಹಣಕಾಸು ಆಯೋಗಗಳ ರಚನೆ ಆಗಪ್ಪ ಅಂದರೆ 16ನೇ ಹಣಕಾಸು ಆಯೋಗ ಪ್ರೆಸೆಂಟ್ ಚಾಲ್ತಿರಿದೆ. ಈ 16ನೇ ಹಣಕಾಸು ಆಯೋಗ 2026ರಿಂದ 2031 ಅಥವಾ 32 ತನಕ ಇದು ಹಣಕಾಸು ಆಯೋಗ ಚಾಲ್ತಿಲಿರ್ತದೆ. ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದರೆ ಅರವಿಂದ್ ಪನಗರಿಯ ಅವರು ಏನಪ್ಪ ಅಂದರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಂದರೆ NK ಸಿಂಗ್ ಅವರಾಗಿರ್ತಾರೆ ನೋಡಿ. NK ಸಿಂಗ್ ನಮಗೂ 15 ಹಣಕಾಸು ಆಯೋಗ ಗೊತ್ತಿರಬೇಕು. ಯಾಕಂದರೆ ಹೇಳಿಕೆ ರೂಪದ ಕೇಳ್ತಾರ ಅಥವಾ ಮಿಸ್ ಮ್ಯಾಚಿಂಗ್ ಕೇಳ್ತಾರ, ಅದರಲ್ಲಿ ಮತ್ತು ಯಾವುದು ಎಷ್ಟು ಇದರಲ್ಲಿ ಕಾಲಾನುಕ್ರಮಗಳು ಕೇಳ್ತಾರೆ. ಅದಕ್ಕೋಸ್ಕರ ನಾವು 1ನೇ ಹಣಕಾಸು ಆಯೋಗದಿಂದ 16ನೇ ಹಣಕಾಸು ಆಯೋಗದವರೆಗೂ ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಹಣಕಾಸು ಆಯೋಗದ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋ ಮಾಡೋಣ. ಯಾವ ರೀತಿ ರಾಜ್ಯಗಳಿಗೆ ಹಂಚಿಕೆ ಮಾಡ್ತದೆ ಈ ನೋಡಿ. 15ನೇ ಹಣಕಾಸು ಆಯೋಗದ ಪ್ರಕಾರ ಎಷ್ಟು ರಾಜ್ಯಗಳು ಹಂಚಿಕೆ ಮಾಡ್ತದೆ? 41% ನೋಡಿ. 41% 15ನೇ ಹಣಕಾಸು ಆಯೋಗದ ಪ್ರಕಾರ ರಾಜ್ಯಗಳಿಗೆ ಹಂಚಿಕೆ ಮಾಡ್ತದೆ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ 315ನೇ ವಿಧಿ ಏನಪ್ಪ ಅಂದರೆ UPSC ಪ್ರಕಾರ ಇರ್ತದೆ. ಅದೇ ರೀತಿ 324 ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ಇರ್ತದೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ, ಇಬ್ಬರು ಸದಸ್ಯರಾಗಿರ್ತಾರೆ ಸ್ನೇಹಿತರೆ. ಅದೇ ರೀತಿ ಚುನಾವಣಾ ಆಯೋಗದ ಅಧ್ಯಕ್ಷರ ಅಧಿಕಾರಾವಧಿ ಅಂತ ಹೇಳ್ತೀವಿ 62 ಮತ್ತು 65. ಯಾವುದು ಮೊದಲಾಗಿರ್ತದೆ ಅದು ಏನಪ್ಪ ಅಂದರೆ 6 ವರ್ಷ ಅಥವಾ 65 ವರ್ಷ. ಯಾವ ರೀತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಅಧಿಕಾರಾವಧಿ ಇರುತ್ತೆ, ಅದೇ ರೀತಿ ಚುನಾವಣಾ ಆಯೋಗದ ಅವರ ಅಧಿಕಾರ ಸಹ ಅದೇ ಇರ್ತದೆ. ಈ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಧಿಕಾರಾವಧಿ ಅಂದರೆ 6 ವರ್ಷ ಅಥವಾ 65 ವರ್ಷ. 6 ವರ್ಷ ಅಥವಾ 65 ವರ್ಷ. ಯಾವುದು ಮೊದಲಾಗಿರುತ್ತೋ ಅದು ಅವರ ಒಂದು ನಿವೃತ್ತಿ ವಯಸ್ಸಾಗಿರುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಇದು ಸಹ ಇಂಪಾರ್ಟೆಂಟ್. ಯಾಕಂದರೆ ಕರ್ನಾಟಕದಲ್ಲಿ ಮೊದಲ ದಾಖಲೆ ಅಂತ ಹೇಳ್ಬೋದು. ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ. ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ರಾಜ್ಯಗಳಲ್ಲಿ 2 ಸದನಗಳು ಹೊಂದಿರ್ತವ. ಒಂದು ಮುಂದಿನ ಕ್ವಶನ್ ಇದೆ, ಅದನ್ನು ನೋಡೋಣ. ಆದರೆ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಎಸ್ ನಿಜಲಿಂಗಪ್ಪ, BS ಯಡಿಯೂರಪ್ಪ, DV ಸದಾನಂದ ಗೌಡ ಮತ್ತು ಶ್ರೀ S ಬಂಗಾರಪ್ಪ. ಇದರಲ್ಲಿ ಯಾವ ಹೇಳಿಕೆ ನಿಮಗೆ ಸರಿ ಅನಿಸ್ತದ ಅಂತ ನೀವು ಸ್ವಲ್ಪ ಥಿಂಕ್ ಮಾಡ್ಬೋದು. ಇಲ್ಲಿ DV ಸದಾನಂದ ಗೌಡರು ಇದ್ರಲ್ಲ, ಇವರೇನಪ್ಪ ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ ಅಂತ ಹೇಳ್ತೀವಿ. ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ. ಈ 1956ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾರಪ್ಪ ಅಂದರೆ ಎಸ್ ನಿಜಲಿಂಗಪ್ಪ ಆಗಿರ್ತಾರೆ. ಕೇವಲ ಕರ್ನಾಟಕದಲ್ಲಿ 24 ಗಂಟೆ ಮುಖ್ಯಮಂತ್ರಿ ಆಗಿದ್ದಾರಪ್ಪ ಅಂದರೆ BS ಯಡಿಯೂರಪ್ಪ ಅವರು. ಕೇವಲ 24 ಗಂಟೆ ಮುಖ್ಯಮಂತ್ರಿ, ಅತಿ ಕಡಿಮೆ ಅವಧಿಯ ಮುಖ್ಯಮಂತ್ರಿ ಯಾರಪ್ಪ ಅಂದರೆ BS ಯಡಿಯೂರಪ್ಪ. ಓಕೆನಾ? ಅದೇ ರೀತಿ BS ಯಡಿಯೂರಪ್ಪ 24 ಗಂಟೆ ಕೇವಲ 24 ಗಂಟೆ ಮುಖ್ಯಮಂತ್ರಿ ಆಗಿರ್ತಾರೆ. ಕರ್ನಾಟಕದ ಅತಿ ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಯಾರಪ್ಪ ಅಂದರೆ BS ಯಡಿಯೂರಪ್ಪ. ಕರ್ನಾಟಕ ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ? ನೋಡಿ ಸ್ನೇಹಿತರೆ, ಇಲ್ಲಿ ಕರ್ನಾಟಕ ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ? ಹೇಳಿಕೆ 1, ರಾಜ್ಯಪಾಲರು ರಾಜ್ಯ ಆಡಳಿತದ ಕಾನೂನುಬದ್ಧ ಮುಖ್ಯಸ್ಥರಾಗಿರುತ್ತಾರೆ. ಹೇಳಿಕೆ 2, ಮುಖ್ಯಮಂತ್ರಿಗಳು ರಾಜ್ಯ ಆಡಳಿತದ ನೈಜ ಮುಖ್ಯಸ್ಥರಾಗಿರುತ್ತಾರೆ. ಪ್ರಸ್ತುತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ. ಹೇಳಿಕೆ 4, ವಾಜುಭಾಯಿ ವಾಲಾ ಕರ್ನಾಟಕದ ರಾಜ್ಯಪಾಲರಾಗಿದ್ದರೆ. ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, 2 ಸರಿಯಾಗಿದೆ, 3 ಸರಿಯಾಗಿದೆ, ಆದರೆ ಹೇಳಿಕೆ 4 ತಪ್ಪಾಗಿದೆ. ಕರ್ನಾಟಕದ ರಾಜ್ಯಪಾಲರು ಯಾರಂತ ನಮಗೆ ಕಮೆಂಟ್ ಮುಖಾಂತರ ನೀವು ಆನ್ಸರ್ ಮಾಡಿ, ಯಾಕಂದರೆ ಇದು ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್, ಕೇಂದ್ರ ಹಾಗೂ ರಾಜ್ಯಗಳ ಸಚಿವ ಮಂಡಳಿಯ ಗಾತ್ರವನ್ನು ಅನುಕ್ರಮವಾಗಿ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಒಟ್ಟು ಸ್ಥಾನಗಳ 15% ಸೀಮಿತಗೊಳಿಸಿದ ಸಂವಿಧಾನಿಕ ತಿದ್ದುಪಡಿ ಯಾವುದು? ಇನ್ನೊಂದು ಸಲ ನಾನು ಕ್ವೆಶ್ಚನ್ ನೋಡಿ. ಕೇಂದ್ರ ಹಾಗೂ ರಾಜ್ಯಗಳ ಸಚಿವ ಮಂಡಳಿಯ ಗಾತ್ರವನ್ನು ಅನುಕ್ರಮವಾಗಿ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಒಟ್ಟು ಸ್ಥಾನಗಳ 15% ಸೀಮಿತಗೊಳಿಸಿದ ಸಂವಿಧಾನಿಕ ತಿದ್ದುಪಡಿ ಯಾವುದಪ್ಪ ಅಂದರೆ 89ನೇ ತಿದ್ದುಪಡಿ, 90ನೇ ತಿದ್ದುಪಡಿ, 93ನೇ ತಿದ್ದುಪಡಿ, ಅದೇ ರೀತಿ 91ನೇ ತಿದ್ದುಪಡಿ. ಇಲ್ಲಿ ಈ ವರ್ಷ ಕೊಟ್ಟಿದ್ದಾರೆ 2003 ಅಂತ ಎಲ್ಲದಲ್ಲಿದೆ, ಆದರೆ 93ನೇ ತಿದ್ದುಪಡಿ 2005 ಅಂತಿದೆ. ಇಲ್ಲಿ 91ನೇ ತಿದ್ದುಪಡಿ 2003 ಇದು ಹೇಳಿಕೆ ಸರಿಯಾಗಿರುತ್ತೆ ನೋಡಿ. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ 91ನೇ ತಿದ್ದುಪಡಿ ಮತ್ತು 2003. ಇದು ಏನಪ್ಪ ಅಂದರೆ ಒಂದು ರಾಜ್ಯ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲರಿಗೂ ಸಚಿವ ಸ್ಥಾನ ನೀಡಕ್ಕೆ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಪ್ಪ ಅಂದರೆ 2003ರಲ್ಲಿ ಏನು ಮಾಡಿರಪ್ಪ ಅಂದರೆ ಇಂತಿಷ್ಟೇ ಅಂದರೆ ಈಗ ನಮ್ಮ ದೇಶದಲ್ಲಿ 543 ಲೋಕಸಭೆ ಸ್ಥಾನಗಳಿವೆ. ಈ 543 ಲೋಕಸಭೆ ಸ್ಥಾನಗಳು ಯಾವ ಪಕ್ಷ ಸ್ಪಷ್ಟ ಬಹುಮತ ಪಡೆದಿದೋ ಆ ಪಕ್ಷದಲ್ಲಿ ಬಂದಾಗ ಅವರು 15% ಸೀಮಿತಗೊಳಿಸಿ ಏನು ಮಾಡ್ತಾರಪ್ಪ ಸಚಿವರನ್ನು ಆಯ್ಕೆ ಮಾಡಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ 91ನೇ ತಿದ್ದುಪಡಿ 2003 ಸರಿಯಾಗಿರುತ್ತದೆ. ಮಂತ್ರಿ ಮಂಡಲದ ಸದಸ್ಯರು ತಮ್ಮ ಹುದ್ದೆಯಲ್ಲಿ ರಾಜ್ಯ ಶಾಸನಸಭೆಯ ಆಗದಿದ್ದರೂ ಇರಬಹುದಾದ ಅಂದರೆ ಒಬ್ಬ ಸದಸ್ಯ ಯಾವುದೇ ಸದನದ ಸದಸ್ಯನ ಆಗಿಲ್ಲದಾಗ ಅವರಿಗೆ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ಭಾರತ ಸಂವಿಧಾನ. ಯಾವ ರೀತಿ ಸಂವಿಧಾನ ಅಂದರೆ ಒಳ್ಳೆಯ ಒಂದು ರೀತಿಯ ಸಂವಿಧಾನ ಅಂತ ಹೇಳ್ಬೋದು. ಇಲ್ಲಿ ಅಂದರೆ ಸಾಮಾನ್ಯರು ಸಹ ಒಂದು ಅವಕಾಶ ಕೊಟ್ಟ ನಮ್ಮ ಒಂದು ಭಾರತ ಸಂವಿಧಾನ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಮಂತ್ರಿಮಂಡಲದ ಸದಸ್ಯರು ತಮ್ಮ ಹುದ್ದೆಯಲ್ಲಿ ರಾಜ್ಯ ಶಾಸನಸಭೆಯ ಸದಸ್ಯರಾಗಿದ್ದರೂ ಸಹ ಇರಬಹುದಾದ ಗರಿಷ್ಠ ಅವಧಿ. ಇವತ್ತು ನಾನು ಸಹ ಮುಖ್ಯಮಂತ್ರಿ ಆಗ್ಬೋದು, ಆದರೆ ಒಂದು ಕಂಡೀಷನ್ ಇದೆ. ಅದು ಯಾವ ರೀತಿ ಕಂಡೀಷನ್ ಅಪ್ಪ ಅಂದರೆ ಅಲ್ಲಿ ನಾನು ಯಾವುದಾದ್ರೂ ಅಂದರೆ 3
6 ತಿಂಗಳು, ಒಂದು ವರ್ಷ, 2 ವರ್ಷ. ಅಂದರೆ ಒಬ್ಬ ಸಾಮಾನ್ಯ ಪ್ರಜೆಯೂ ಸಹ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ಅವರು ಯಾವುದಾದ್ರೂ ಸದನದ 6 ತಿಂಗಳ ಒಳಗೆ 6 ತಿಂಗಳು ಮೀರುವಂತಿಲ್ಲ. 6 ತಿಂಗಳ ಒಳಗೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಸದನದ ಸದಸ್ಯರಾಗಿ ಅವರು ಆಯ್ಕೆಯಾಗಬೇಕು. ಆಯ್ಕೆ ಆಗಿದ ನಂತರ ಅವ್ರು ಏನಪ್ಪ ಅಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅಂದರೆ 6 ತಿಂಗಳ ಒಳಗೆ ರಾಜೀನಾಮೆ ನೀಡಬಹುದು. ಉದಾಹರಣೆ ವಿಧಾನ ಪರಿಷತ್ತಿನ ನಾನು ಆಲ್ರೆಡಿ ಹೇಳಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ವಿಧಾನ ಪರಿಷತ್ನ ಆಯ್ಕೆಯಾದ ಮೊದಲ ಮುಖ್ಯಮಂತ್ರಿ ಡಿ.ವಿ.ಎಸ್. ಸದಾನಂದ ಗೌಡರು ಅವರು ಏನಪ್ಪ ಅಂದರೆ ಈ ರೀತಿ ಆಗಿರ್ತಾರೆ. ಅಂದರೆ ಯಾವುದೇ ಸದನದ ಸದಸ್ಯರಾದ ಆ ನಂತರ ವಿಧಾನ ಪರಿಷತ್ತಿನ ಆಯ್ಕೆಯಾಗಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ 6 ತಿಂಗಳ ಒಳಗಡೆ ನೀವು ಯಾವುದಾದ್ರೂ ಸದನದ ಸದಸ್ಯರಾಗಿರಬೇಕು. ಅವಾಗ ನೀವು ಮುಖ್ಯಮಂತ್ರಿಯಾಗಿ ಅಥವಾ ಮಂತ್ರಿಯಾಗಿ ಸಹ ಕಾರ್ಯನಿರ್ವಹಣೆ ಮಾಡ್ಬೋದು. ಓಕೆ. ಸಂವಿಧಾನದ ಯಾವ ವಿಧಿಯು ರಾಜ್ಯ ಶಾಸಕಾಂಗದ ರಚನೆಯ ಬಗ್ಗೆ ವಿವರಿಸುತ್ತದೆ ಅಂತ ಹೇಳಿದರೆ ನೇರವಾಗಿ ಇಲ್ಲಿ 1ನೇದು 168ನೇ ವಿಧಿ, 2ನೇದು 153ನೇ ವಿಧಿ, 3ನೇದು 170ನೇ ವಿಧಿ, 4ನೇದು 171ನೇ ವಿಧಿ. ಇಲ್ಲಿ ಹೇಳಿಕೆ 168ನೇ ವಿಧಿ ಸರಿಯಾಗಿರುತ್ತೆ. ಅಂದರೆ ಸಂವಿಧಾನದ ಯಾವ ವಿಧಿಯು ರಾಜ್ಯ ಶಾಸಕಾಂಗದ ರಚನೆಯ ಬಗ್ಗೆ ವಿವರಿಸುತ್ತದೆ 168ನೇ ವಿಧಿ ವಿವರಣೆ ಮಾಡುತ್ತದೆ. ಅದೇ ರೀತಿ 170ನೇ ವಿಧಿ ಏನಪ್ಪ ಅಂದರೆ ವಿಧಾನಸಭೆಗಳ ರಚನೆ. ಅದೇ ರೀತಿ 171ನೇ ವಿಧಿ ಏನು ಹೇಳ್ತದೆ ಅಂದರೆ ವಿಧಾನ ಪರಿಷತ್ತಿನ ಒಂದು ರಚನೆ ಬಗ್ಗೆ ಹೇಳಿರುತ್ತದೆ. ಅದೇ ರೀತಿ 153ನೇ ವಿಧಿ ರಾಜ್ಯಗಳಲ್ಲಿ ರಾಜ್ಯಪಾಲರು ಅಂತ ಹೇಳುತ್ತೆ ನೋಡಿ. ಅದೇ ರೀತಿ 150 ಅಂದರೆ ರಾಜ್ಯಪಾಲರ ನೇಮಕ. 155ನೇ ವಿಧಿ ಇದು ಆಲ್ರೆಡಿ ಎಕ್ಸಾಮ್ ಕ್ವಶನ್ ಕೇಳಿದರೆ 155ನೇ ವಿಧಿ ರಾಷ್ಟ್ರಪತಿಗಳು ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರ ನೇಮಕ ಮಾಡ್ತಾರೆ 155ನೇ ವಿಧಿ ಪ್ರಕಾರ. ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? 30 ವರ್ಷ, 35 ವರ್ಷ, 30 ವರ್ಷ 2 ಸಲ ಆಗಿದೆ ನೋಡಿ. 30 ವರ್ಷ ಅಂತ 30 ವರ್ಷ ಅಂತ 25 ವರ್ಷ. ಇಲ್ಲಿ ನೋಡಿ ಆನ್ಸರು ಎ ಮತ್ತು ಸಿ ಸರಿಯುತ್ತಾ. 30 ವರ್ಷ ಆಗಿರಬೇಕು. ಅಂದರೆ ವಿಧಾನ ಪರಿಷತ್ತಿನ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕಪ್ಪ ಅಂದರೆ 30 ವರ್ಷ. ಭಾರತ ದೇಶದಲ್ಲಿ ಮತದಾನ ಮಾಡುವ ವಯಸ್ಸು 18 ವರ್ಷ. ಒಂದೊಂದಾಗಿ ಹೇಳ್ತೀನಿ ನೋಡಿ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಬೇಕಾದರೆ ಅವರಿಗೆ 21 ವರ್ಷ ಆಗಿರಬೇಕು. ಗ್ರಾಮ ಪಂಚಾಯಿತಿಯ ಸದಸ್ಯರಾಗಬೇಕಾದರೆ 21 ವರ್ಷ ಇರಬೇಕು. ಅದೇ ರೀತಿ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆಗೆ ಸ್ಪರ್ಧಿಸಬೇಕಾದರೆ 25 ವರ್ಷಕ್ಕಿಂತ ಹೆಚ್ಚಾಗಿರಬೇಕು ಅಥವಾ 25 ವರ್ಷ ಆಗಿರಬೇಕು. ಅದೇ ರೀತಿ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಸದಸ್ಯರಾಗಬೇಕಾದರೆ ಅವರಿಗೆ 30 ವರ್ಷ ಆಗಿರಬೇಕು. 30 ವರ್ಷ. ಅದೇ ರೀತಿ ಭಾರತ ದೇಶದ ಅಂದರೆ ಆಯಾ ರಾಜ್ಯದ ರಾಜ್ಯಪಾಲರಾಗಬೇಕಾದ್ರೆ ಅದೇ ರೀತಿ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಆಗಬೇಕಾದ್ರೆ ಅವರಿಗೆ 35 ವರ್ಷ ಆಗಿರಬೇಕು. 35 ವರ್ಷ ಆಗಿರಬೇಕು. ರಾಜ್ಯಪಾಲರು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ 35 ವರ್ಷ ಆಗಿರಬೇಕು. ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಯಾವ ರೀತಿ ಕ್ವಶನ್ ಹತ್ರ ಗೊತ್ತಾಗಲ್ಲ. ಅದೇ ರೀತಿ ಭಾರತದಲ್ಲಿ ಮದುವೆ ಆಗಬೇಕಾದ್ರೆ ಹೆಣ್ಣು ಮಕ್ಕಳ ವಯಸ್ಸು 18ಕ್ಕಿಂತ ಹೆಚ್ಚಾಗಿರಬೇಕು. ಅದೇ ರೀತಿ ಪುರುಷರ ಒಂದು ಮದುವೆ ವಯಸ್ಸು 21 ವರ್ಷಕ್ಕಿಂತ ಹೆಚ್ಚಾಗಿರಬೇಕು. 21 ವರ್ಷಕ್ಕಿಂತ ಹೆಚ್ಚಾಗಿರಬೇಕು. ಇವು ಸಹ ಇಂಪಾರ್ಟೆಂಟು. ನಿಮ್ಮೊಂದು ಜನರಲ್ ನಾಲೆಜ್ ಪ್ರಪೋಸ್ ಅಥವಾ ನಿಮ್ಮೊಂದು ಸಾಮಾನ್ಯ ಜ್ಞಾನದ ಒಂದು ನೆನಪಂತ. ಓಕೆನಾ? ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಕ್ವಶನು, ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಾಗಿದ್ದಾರೆ? ಇಲ್ಲಿ ನೇರವಾಗಿ ಅನಿಸಿರುತ್ತೆ ಮೀರಾ ಕುಮಾರಿ ಅಥವಾ ಮೀರಾ ಕುಮಾರ್ ಅವರೇನಪ್ಪ ಅಂದರೆ ಮೀರಾ ಕುಮಾರ್ ಅವರಪ್ಪ ಅಂದರೆ ಭಾರತ ದೇಶದ ಮೊದಲ ಮಹಿಳಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮೀರಾ ಕುಮಾರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಮೀರಾ ಕುಮಾರ್ ಅವರು ಮೊದಲ ಮಹಿಳಾ ಸ್ಪೀಕರ್. ಇವರು ಬಾಬಾ ಜಗಜೀವನ್ ರಾಮ್ ಅವರ ಮಗಳಾಗಿರ್ತಾರೆ ನೋಡ್ರಿ. ಇದು ಸಹ ಬಂದು ಭಾರತ ದೇಶದ ಮೊದಲ ಕಾರ್ಮಿಕ ಮಂತ್ರಿ ಬಾಬಾ ಜಗಜೀವನ್ ರಾಮ್ ಅವರ ಮಗಳಾಗಿರ್ತಾರೆ. ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇಲ್ಲ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡು ಮತ್ತೆ ರಿಪೀಟ್ ಆಗಿದೆ? ಮಧ್ಯಪ್ರದೇಶ ಸರಿಯಾಗಿರುತ್ತೆ ನೋಡಿ. ಭಾರತದ ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ? ಅಂದರೆ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಭಾರತದ ಉಪರಾಷ್ಟ್ರಪತಿಗಳು, ಲೋಕಸಭೆಯ ಡೆಪ್ಟಿ ಸ್ಪೀಕರು, ಭಾರತದ ನಿಯಂತ್ರಕ ಮತ್ತು ಮಹಾಲೆಕ್ಕಪಾಲಕರು, ಸಭಾಧ್ಯಕ್ಷರು ಮತ್ತು ರಾಜ್ಯಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ. ಅಂದರೆ ಇಲ್ಲಿ ನೇರವಾದ ಆನ್ಸರ್ ಅಂದರೆ ಭಾರತ ಉಪರಾಷ್ಟ್ರಪತಿಗಳು ಏನು ಮಾಡ್ತಾರಪ್ಪ ಅಂದರೆ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನು, ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಪೈಕಿ 1/6 ಸದಸ್ಯರನ್ನು ಯಾರು ನಾಮಕರಣ ಮಾಡುತ್ತಾರೆ? ಇಲ್ಲಿ ರಾಜ್ಯಪಾಲರು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, ಸಭಾಪತಿಗಳು. ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ರಾಜ್ಯಪಾಲರು ಸರಿಯಾಗಿದೆ. 1/6 ಸದಸ್ಯರನ್ನು ವಿಧಾನ ಪರಿಷತ್ತಿನಲ್ಲಿ ನಾಮಕರಣ ಮಾಡುವರು ಅಥವಾ ಆಯ್ಕೆ ಮಾಡೋರು ಅಂದರೆ ಆಯಾ ರಾಜ್ಯದ ರಾಜ್ಯಪಾಲರು. ಅಂದರೆ ವಿಧಾನ ಪರಿಷತ್ತುಗಳು ಎಲ್ಲಿದ್ದಾವೆ ಅಲ್ಲೆಲ್ಲಿ ಅವ್ರು ನೇಮಕ ಮಾಡ್ತಾರೆ. ನಾನು 6 ರಾಜ್ಯದಲ್ಲಿ ವಿಧಾನ ಪರಿಷತ್ತುಗಳು ಅಂತ ಹೇಳ್ತೀನಿ. ಯಾವ್ಯಾವಪ್ಪ ಅಂದರೆ ನೋಡಿ, ಒಂದಾಗಿ ಹೇಳ್ತೀನಿ. ಒಂದು ನಮ್ಮ ಕರ್ನಾಟಕದ ಪಕ್ಕ 3 ರಾಜ್ಯಗಳು ಬರ್ತವೆ. ಯಾವುದಪ್ಪ ಅಂದರೆ ಒಂದು ತೆಲಂಗಾಣ, ತೆಲಂಗಾಣ ಅಂತ ನೆನಪಿಡಿ. ಒಂದು AP ಅಂದರೆ ಆಂಧ್ರ ಪ್ರದೇಶ್. ಇನ್ನು 3 ರಾಜ್ಯಗಳು ಹೊರಗಡೆ ಇದ್ದಾವೆ ನೋಡಿ. ಒಂದು ಬಿಹಾರ, ಉತ್ತರ ಪ್ರದೇಶ, UP ಉತ್ತರ ಪ್ರದೇಶ, ಒಂದು ಮಹಾರಾಷ್ಟ್ರ MH. ಇನ್ನೊಂದು ಹೇಳ್ತೀನಿ ನೋಡಿ, ಕರ್ನಾಟಕ KA ಕರ್ನಾಟಕ, MH ಮಹಾರಾಷ್ಟ್ರ, TA ತೆಲಂಗಾಣ, AP ಆಂಧ್ರ ಪ್ರದೇಶ, UP ಉತ್ತರ ಪ್ರದೇಶ, BP ಬಿಹಾರ. ಇವು 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತುಗಳನ್ನು ಹೊಂದಿರುವ ರಾಜ್ಯಗಳಾಗಿವೆ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯೂ ಸಹ ಮಾಡೋಣ. ಅದೇ ರೀತಿ ನಿಮ್ಮ ಎಲ್ಲ ಸಹಕಾರದಿಂದ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.